ಬಾಬಾ ಅದ ನಾ ಹೇಳಿನಲ್ಲ ದೊಡ್ಡ ಊರದ ಟಾನ್ ಅಂತಂದು ಇದ ಮನೆ ಮ್ಯಾಗ ಐತಿ. ಅಂದಪ್ಪ ಅಂದ ಹೆಜ್ಜಿಜಿ ತೆಂಕು ಹಿಗ್ ಬರ್ರೆ ಆಪೂಜಿ ದಾಯಪಂಡ ಮುಂತ ವಹಿವಾಟು ಏರೇ ಇರಲಿ. ಇವರ ಹೆಸರು ಕೆ ಬಾಸ್. ಇವರು ಊರಿನ ದೊಡ್ಡ ವ್ಯಕ್ತಿ. ನನ್ನ ಹೆಸರು ಹೇಳಿದ ಮೇಲೆ ಮುಗೀತು, ನಿಮ್ಮ ಕೆಲಸ ಆಯಿತು ಅಂತ ತಿಳ್ಕೊ. ಆಯ್ತಾಯ್ತು. ಸರಿ ಸರಿ ಆಯ್ತು. ನಮಸ್ಕಾರ ನಮಸ್ಕಾರ. ಸಾಹೇಬ್ರ ಸಾಹೇಬ್ರ. ಓ ಬನ್ನಿ ಬನ್ನಿ. ನಮಸ್ಕಾರ 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 ನಮಸ್ಕಾರ. ಬನ್ನಿ ಬನ್ನಿ, ಒಳಗೆ ಬನ್ನಿ. ನಮಸ್ಕಾರ 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 ಸರ್. ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಬಾ 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 ಬಾ. ದೊಡ್ಡ ಶ್ರೀಮಂತರು. ಮತ್ತೇನು ವೀರೇಶ, ಬೇರೆ ವಿಶೇಷ? ಏನಿಲ್ಲ ಸರ್, ಅದ ವಿಷಯ ಹೇಳಿದ್ರಿ. ಹೌದು. ಬಂದಿ ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ಅದರಿ ಅವ್ರಿಬ್ರು ಅಂದಲ್ರಿ, ದೊಡ್ಡವ್ರ ಕಡೆ ಇವ್ರು ಇರ್ತಾರೆ, ಸಣ್ಣವನ್ ಕೈ ನಾ ಇರ್ತೀನಿ. ಹೌದಾ? ಹೌದು. ಇವರು ಯಾರ ಬೆಂಬಲದಿಂದ ಇಷ್ಟೆಲ್ಲ ಮಾಡ್ತಾರೆ? ಅವ್ರಿ ಅವ್ರಿಗೆ ಯಾರ ಬೆಂಬಲ ಕೊಡ್ಬೇಕು ಊರಾಗ? ಅವ್ರಿಗೆ ಯಾರ ಬೆಂಬಲನೂ ಇಲ್ರಿ. ಹಿರಿಯರ್ ಮಾಡಿದ ಸ್ವಲ್ಪ ಆಸ್ತಿ ಐತ್ರಿ, ಅಲ್ಲೆಲ್ಲ ಊರಾಗ ಬಡ್ಡಿ ಸಾಲ ಕೊಟ್ಟಾರ. ಸಾಲ ಉಸುಲ್ ಮಾಡದಂತೆ ಹೋಗ್ತಾರೆ. ಅವ್ರಿಗೆ ಹೆದರ್ಸಿ ಬೆದರ್ಸಿ ಸುಟ್ಟಿ ಏನಾದ್ರು ಗುಂಡಾಗಿರ್ತೀನಿ ಮಾಡಿ ಕುಡ್ದ ಹೋಗ್ತಾರೆ. ಹಂಗ ಹೋಗಂಗಿಲ್ರಿ. ಸಣ್ಣವ ಹುಡುಗರು ಹೆಚ್ಕೊಂತಾರೆ ಹುಡಿಜ ಮಾಡ್ತಾನ್ರಿ. ಇನ್ನು ಹಿರಿಯವ ಮುದುಕರು ಹೆದರ್ಸ್ಕೊಂತಾರೆ ಹುಡಿಜ ಮಾಡ್ತಾನ. ಹುಡುಗರಿಗೆ ಬುದ್ಧಿ ಇಲ್ಲ, ಹಿರಿಯರಿಗೆ ಶಕ್ತಿ ಇಲ್ಲ. ಇದಕ್ಕೆ ನೀವೇನ್ರ ಒಂದು ದಾರಿ ತೋರಿಸ್ರಿ ಪಾಯಪ್ಪ. ಅಲ್ಲ, ಇನ್ನೊಂದು ವಿಷಯ, ನೀವಿಬ್ರು ಅವರಿಬ್ರು ಅಣ್ಣ ತಮ್ಮಂದಿರ ಜೊತೆಲೇ ಕೆಲ್ಸಕ್ಕೆ ಮಾಡಿ. ಹೌದೌದು. ಅವ್ರ ಜೊತೆಲಿ ಇದ್ದುಕೊಂಡು ಈಗ ಅವ್ರ ಬಗ್ಗೆ ನನ್ನ ಹತ್ರ ಯಾಕೆ ಕಂಪ್ಲೇಂಟ್ ಮಾಡ್ತೀವಿ? ಅಂದ್ರ ಅವ್ರದ್ದು ಆಸೆ ಆಂಜನೇಯ, ನಮ್ದು ಆಸೆ ಹಾಕೊಂಡು ದೇಶದ ತಿಂಡಿ ಅಂತ ಮೊದಲ ನಮ್ ಹೋದ್ರಿ. ಅವ್ರನ್ನೆಲ್ಲರೂ ಬಾಳೆ ಮಾಡಕ್ಕಾಗತ್ತಲ್ರಿ? ಅವ್ರು ಏನ್ರಿ ಊರಾಗ ಬೆಳೆಕಾಯಿ ಬಂದೈತಿ ಮಕ್ಕಳಾದ್ರು ನಾವು ಹುಣ್ಣ ಅನ್ಬೇಕು, ಕರೆಕಾಯಿ ಬಂದೈತಿ ಅಂದ್ರೆ ಹುಣ್ಣ ಅನ್ಬೇಕು. ಇಲ್ಲ ಒಂದೇಳೆ ನೋಡ್ರಿ, ನಿಮ್ ಕಿಶದ ಸೂರ ಹುಟ್ಟಾಕತ್ತ ಅಂತ ಹೇಳಿದ್ರು ಹೌದಲ್ರಿ ಸಾವ್ಕಾರ, ಅಂದ್ರೆ ನಾವು ಬದುಕ್ತಿವಿ. ಇಲ್ಲ ಅಂದ್ರೆ ಸಾಧ್ಯ ಸಾಧ್ಯ ಇಲ್ಲ, ಹಿಂಗ್ ಮಾಡ್ಕೊಂತ ಮಾಡ್ತೀವ್ರಿ. ಆ ಇತ್ತಿತ್ನಾಗ ಊರಾಗ ಕುಂಡಾಡ್ತಾನೆ ಹೆಚ್ಚಾಗಿ ಬಿಟ್ಟಿದ್ರು ಅವ್ರು. ಸರಿ, ಅವರಿಗೆ ನಾನು ಬುದ್ಧಿ ಕಲಿಸ್ತೇನೆ. ಆದ್ರೆ ನಾನು ಹೇಳಿದಾಗೆ ನೀವು ಒಂದು ಕೆಲಸ ಮಾಡಬೇಕು. ಗುಟ್ಟಿನ ವಿಷಯ. ಬನ್ನಿ ಇಲ್ಲಿ. ಇಷ್ಟ ಮಾಡಿದ್ರೆ ಅಂದ್ರೆ ನಮ್ಮ ಊರು ತಣ್ಣಗಿರುತ್ತ, ನಾವು ತಣ್ಣಗಿರ್ತೀವಿ. ಅವರಿಗೆ ಒಂದು ರೀತಿಯ ತೊಂದರೆ ಆಗುದಿಲ್ಲ, ನಿಮ್ಮ ಊರಿಗೆ ಕೆಟ್ಟ ಹೆಸರು ಬರುವುದಿಲ್ಲ. ಅವರಿಗೆ ಬುದ್ಧಿ ಈ ಪಾಠದಿಂದ ಬರುತ್ತೆ ಅವರಿಗೆ. ಸರಿ, ಹೇಗೂ ಊಟ ಟೈಮ್ ಆಯ್ತು. ವೀರೇಶ ಕರ್ಕೊಂಡ್ ಬಾ. ಮರ ಇಲ್ಲಿ ತನಕ ಬಂದಿನಿ, ಮತ್ತೆ ಮನೆಗೆ ಹೋಗಿ ಊಟ ಮಾಡೋದ? ಅದು ನನ್ನ ಮನೆಗೆ ಬಂದು ಅದೇನಿಲ್ಲ, ಊಟ ಮಾಡಿಕೊಂಡು ಹೋಗ್ಬೇಕು, ಹೊತ್ತಾಯ್ತು. ಬನ್ನಿ ಬನ್ನಿ. ಈ ಕಳಿಸ್ತೀನಿ ನೋಡಿ ಅದನ್ನ. ಏ ಹುಡುಗರ, ಏನ್ರಿ? ಇಲ್ಲಿ ಕಾಳೆ ಹುಡುಗರ ಮಗ ಯಾರ? ನಾನ್ರಿ. ನಿಮ್ಮ ಅಪ್ಪ ಎಲ್ಲದನ? ಮನ್ಯಾಗ ಅದನ್ರಿ. ಕರಿ ಹೋಗೋಣ. ಹೋಗ್ರಿ, ಕರ್ಕೊಂಡ್ ಬರ್ತೀನಿ ತಡ್ರಿ. ಜಲ್ದಿ ಬಾ ಅಣ್ಣ. ಹೋಗ್ರಿ. ಅಪ್ಪ ಅಪ್ಪ ಅಮ್ಮ, ಅಪ್ಪ ಎಲ್ಲದನ? ಬೆಳೆತ್ ನೋಡಲ್ಲ. ಅಪ್ಪ ಅಪ್ಪ, ನಿನ್ನಲ್ಲಿ ಯಾರ ಕೇಳ್ಕೊಂತ ಬಂದಾರ, ಭಾಳ ಸಿಟ್ಟಿಗಿದ್ದಾರ. ಅವನೇವ ನನ್ನ ಕೇಳವ ಸಿಟ್ಟಿಗೆದ್ದಾನ? ನೋಡೇ ಬಿಡೋನು. ನಡಿ ಬಂದೆ. ಎಷ್ಟು ಉರಿತಿಲಿ? ಉಪ್ಪಿರ್ಲಾರ್ದ ಉರಿತೇನ? ಇವ್ರ ಅನ್ನ ಕರ್ದಿದ್ದ ಕಾಕಾಲೆ ಅವ ಕಾಕ, ನಿಮ್ ಕಾಕ, ನಿಮ್ ಕಾಕ, ಇವ್ರ ಕಾಕ. ಯಾರ ಕಾಕಾಲೆ ಕಾಕ ಗೊತ್ತಿಲ್ಲ? ಕಾಕ ಆರಾಮದಿಯಾ? ಅಲ್ಲ ಅವ್ರ ಕಾಕ. ಬಿಡು, ಯಾರು ನೀ ಎದು ಕೊಡಕ್ಕೆ
ತೆಗಿರಿ ಬಾಗ್ಲ ತೆಗಿರಿ. ರಬ್ಬರಿ ಹೊಡೆದ ನಿನ್ನ ಗಂಡಗ ಇನ್ನೊಮ್ಮೆ ಹಿಂಗ ಮಾಡಕತ್ತ ಮತ್ತೇನು ಉಳಿಸ್ತಾ ನೋಡು. ನಮ್ಮ ಅಣ್ಣಗೆ ಹೇಳ್ತೀನಿ ಇನ್ನೊಮ್ಮೆ ಹೋಗಿ. ಅಯ್ಯವ್ವ ಕರ್ಮ ತಾರು. ಹಲೋ ಹಲೋ ಮಾಮರಿ, ನಿಮ್ ತಮ್ಮಗ್ ಶಿಸ್ತು ಹೊಡೆದು ಹೋಗ್ಯಾರ. ಲಘು ಬರ್ರಿ. ಹ್ಞೂನ್ರಿ ಬರ್ರಿ ಲಘು. ಹ್ಞೂ ಏನಾಯ್ತು? ಹಾ ನಿಮ್ಮ ಅವಿವೇಕ್ತನ ಇಲ್ಲಿಗೆ ತಂದು ಹಚ್ಚೈತಿ ನೋಡ್ ಹೋಗ್ರಿ. ಕಿತ್ಕೊಂಡ ಬಿದ್ದಾನ. ಯಾಕ ಹೋತಮ್ಮ? ಇವ ಯಾರ ಮನೆಗೆ ಹೊಡೆದಾಗ್ಲಿ ಬಿಡಲಿ. ಅಯ್ಯೋ ಅಣ್ಣ ಯಾನ ಮನೆ ಹೊಡೆದಾರ್ಲಿ ಇವಂಗ ಹಿಂಗ್ ಹೊಡೆದಾರ. ನನ್ನ ಸೀನ್ ಹೆಂಗ್ಲಿ? ಏನಂದೆ? ಯಾರು ಮಾಡಿರೋದು ನನಗೆ ಗೊತ್ತೈತಿ. ನಾ ಅವ್ರ ಮನೆಗೆ ತೋರಿಸ್ತೀನಿ. ನಡಿ ನಿಮ್ ತಮ್ಮನ್ ಕರ್ಕೊಂಡು ಅವ್ರ ಮನೆಗೆ ಹೋಗೋಣ. ಹೌದು, ಬಿಡಂಗಿಲ್ಲ. ಸಸಿ ಮುದ್ದ ಯಾರ ಇರ್ಲಿ ಅವ್ರ ಇವತ್ತು ಬಿಡಂಗ ಇಲ್ಲ ನಾನು. ಹೋಗ ಹೋಗ. ಹಿಂಗೆ ಮಾತಾಡ್ತು ಮರ್ರಿ. ಎಲ್ಲಿ ಐತ್ರಿ ಮನಿ? ಇಲ್ಲ ರೀ ಮನಿ ಅದು. ಅವನು ಬಾಗ್ಲನ ಕಾಣುವಲ್ವಲ್ಲೇ. ಮನಿ ಬಂದಿದ್ದು ಬಾಗಿಲ ಬರಂಗಿಲ್ಲನ್ರಿ. ಬರ್ರಿ. ಎಲ್ಲಿ ಐತಿ? ಎಷ್ಟು ಮಂದಿ ಅದಾರ್ಲಿ ಮನ್ಯಾಗ? ಎದಕ್ ಹೆದರ್ತೀರಿ? ಚಪ್ಪಲ್ ಬಾಳ ಅದಾವ್ಲಿ. ಅವ್ನ ಹಂಗ ಬಿಟ್ಟಾರ. ಇರೋದ್ ಮನ್ಯಾಗ ಒಬ್ರ. ಬಾ ನಡ್ರಿ. ಬಾಗ್ಲ ತೆಗದೈತೆ, ಒಳಗ್ ಬರ್ರಿ. ಬಾಗಿಲು ತೆಗದೈತಿ ಅಂತಾರ. ಹಾಕೈತಿ ಅಲ್ರಿ ಇದನ್ನ. ಅದನ್ನ ಯಾಕೆ ಬಡದ್ಯೋ? ಎಲ್ಲಿದಿಲಿ? ಎಲ್ಲಿದಿ? ಇವತ್ತು ನಿನ್ನ ಕಡ್ದ ಬಿಡ್ತೇನೆ ಮಗನ. ಎಲ್ಲಿದಿಲಿ? ಎಲ್ಲ ನೀವ ಕಾಣವಲ್ಲೋ? ಎಲ್ಲಿದ್ರಲಿ ಇವ? ನಿಮ್ ದೊಡ್ಡಪ್ಪಲಿ. ನಿಮ್ ದೊಡ್ಡಪ್ಪ ದೊಡ್ಡಪ್ಪ ನಮ್ ದೊಡ್ಡಪ್ಪ ದೊಡ್ಡಪ್ಪಲಿ. ನಿಮ್ ದೊಡ್ಡಪ್ಪ ಎಲ್ಲಿಗೆ ಹೊಂಟಿ? ನಾನೇ ಕಳಿಸ್ತೀನೋ ಮರಿಗೌಡ. ಕಳಿಸ್ತೇನೋ ಕಳಿಸ್ತೇನೆ. ಮಾಡೋದು ಕಟ್ಟು ಹೋದ ಮದುವೆ ಕಚ್ಚಿ ಅಲ್ಲಿ ಹೋದ್ಬಿಡು ಮಾರಾಯ. ಅಲ್ಲಿ ಮಾಡು ಮೂಲ್ ಬೇದೈತು. ಅವ್ವ ಎಲ್ಲಿ ಎಲ್ಲಿದ್ರು ನಾನು ಬಿಟ್ಟು ಅಲ್ಲಿ ಹೋಗಿರಿ ಅಲ್ಲಿ
ನೀವು ಬರ್ಲಿ ಹಚ್ಚಿ ಗೊತ್ತಂಗ್ ಗೊತ್ತಾನ. ನೀವು ಬರ್ಲಿಲ್ಲ ನಿಮ್ಮ ನಾಯಿ ಹೊಡೆದಂಗ್ ಹೊಡಿತಾನ. ಬರ್ಲಿ. ಮೇಲೆ ಹೇಳಿ, ಮೇಲೆ ಹೇಳ್ರಿ. ಮತ್ತ ರೀ ಹೇಳ್ರಿ ಹೇಳತ್ತಿಲ್ಲ ಅವ್ರು ಹೇಳ್ರಿ. ಮತ್ತ ಬಂದಪ್ಪ. ಕುರ್ಚಿ ಹಾಕೋ ಅವರಿಗೆ. ಹೇಳ ಬಾ ಹೇಳ. ಮೇಲೆ ಕುರ್ಚಿ ಮೇಲೆ ಕೂತ್ಕೊಳ್ಳಿ. ನಾನು ನಿಮಗೆ ಕೆಲವೊಂದು ವಿಷಯವನ್ನು ಕೇಳುತ್ತೇನೆ, ನೇರವಾಗಿ ಉತ್ತರ ಕೊಡ್ಬೇಕು ಅದಕ್ಕೆ. ನೇರವಾಗಿ ಅಂದ್ರೆ ಒಳಗೋಗಿ ಒಳಗೆ ಹೋಗ. ಒಳಗೆ ಹೋದ್ರೆ ಆವಾಗಿದ್ದು ನೆನಪುಂಟಲ್ಲ. ಯಾವ ಧೈರ್ಯದ ಮೇಲೆ ನೀವು ಊರಿನಲ್ಲಿ ಈ ರೀತಿ ಮಾಡ್ತಾ ಇದ್ದೀರಿ? ಯಾವ ಧೈರ್ಯದ ಮೇಲೆ ಮಾಡ್ತಾ ಇದ್ದೀರಾ ನೀವು ಇದನ್ನೆಲ್ಲ? ಏನಂತ ಅನ್ಲಿ ಅವ ಅವಾಯ್ ಬಾ ಅನ್ನೋದ? ತಿಳಿತು ಬಿಡು ಮಾರ, ತಿಳಿತು ಬಿಡು. ನಿಮಗೆ ಒಂದು ಮಾತು ಹೇಳ್ತೇನೆ ನಾನು, ಚಂದ ಕಿವಿ ಕೊಟ್ಟು ಕೇಳಿ. ಹೇಳ್ರಿ. ಒಂದು ಟೈಮಲ್ಲಿ ಹೊಟ್ಟೆಪಾಡಿಗೋಸ್ಕರ ಬೊಂಬಾಯಿಗೆ ಕೆಲಸಕ್ಕೆ ಹೋದ ನಾನು, ಯಾರೋ ಒಬ್ಬ ಕುಡಿದ ಅಮಲ್ನಲ್ಲಿ ನನ್ನ ದನಿಯ ಮೇಲೆ ಕೈ ಹಾಕಿದ ಹೇಳಿ ನಾನು ಅವನಿಗೆ ಹೊಡೆದು ಅವ ಸತ್ತು ನಾನು ಕೊಲೆಗಾರನಾಗಿ ರೌಡಿ ಪಟ್ಟ ಕಟ್ಟಿ ಬೊಂಬೈ ಅಂಡರ್ ವರ್ಲ್ಡ್ ಅಲ್ಲಿ ಮೆರೆದವನು ನಾನು. ಬರೇ ಕೈ ಹಾಕಿದ್ದಕ್ಕ ಬರೇ ಕೈ ಹಾಕಿದ್ದಕ್ಕ ಹೋಲ್ ಬಿಡೋ ಮರೆ, ನೀವು ಒಬ್ಬ ಬೇಕಾಗಿತ್ತು ನಮ್ಗೆ. ಆವಾಗ ವಯಸ್ಸು, ಬಿಸಿ ರಕ್ತ, ಹೇಳೋರು ಕೇಳೋರು ಯಾರಿದ್ದಿಲ್ಲ. ರೌಡಿಯಾಗಿ ಮೆರ್ದೆ, ಕೋಟ್ಯಾಂತರ ರೂಪಾಯಿ ಗಳಿಸಿದೆ, ಮದುವೆ, ಸಂಸಾರ. ಒಂದು ದಿನ ನಾನು ಮಾಡಿದ ಪಾಪದ ಕರ್ಮ ಅಂತ ಹೇಳಿ ಒಂದೇ ಇರುತ್ತಲ್ಲ, ಏನು ಬಿಟ್ಟರು ಕರ್ಮ ಬಿಡೋದಿಲ್ಲ. ಮಕ್ಕಳನ್ನ ಕಳ್ಕೊಂಡೆ, ನನಗದು ಹೆಂಡತಿನ ಕಳ್ಕೊಂಡೆ, ನಿನಗದಾಳ, ನಾನು ಹೇಳ್ತು ಓಡೇ ಹೋಗ್ಯಾಳು. ಸಂಬಂಧಿಕರೆಲ್ಲರೂ ದೂರ ಆದರು. ಯಾಕೆ ಗೊತ್ತಾ? ಈ ರೌಡಿ ಅನ್ನೋ ಪಟ್ಟ ಕಟ್ಟಿಕೊಂಡ ಕಾರಣ. ಇದೇ ರೌಡಿಸಮ್ಮಿಂದಾಗಿ. ಇದೆಲ್ಲ ಶಾಶ್ವತ ಅಲ್ಲ ಮಾರಾಯ. ಅಲ್ಲ, ಈಗ ಸ್ವಲ್ಪ ಹೊತ್ತಿನ ಮೊದಲು ನಿನ್ನ ಹಿಂದೆ ಎಷ್ಟು ಜನ ಇದ್ರು? ಅದೇ ನಿನಗೆ 4 ಬೀಳುವಾಗ ಎಲ್ಲಿದ್ರು ಅವರು? ಪ್ರತಿನಿತ್ಯ ಅವರಿಗೆ ತಿನ್ನಿಸಿ ಕುಡಿಸಿ ಎಷ್ಟು ಖರ್ಚು ಮಾಡ್ತಾ ಇದ್ದೆ. ಅದೇ ನಿನಗೆ 2 ಬೀಳುವಾಗ ಎಲ್ಲಿದ್ರು ಅವರು? ಅಷ್ಟೇ. ಈ ರೌಡಿಸಮ್ಮಲ್ಲಿ ನಾನು ಅಂದರೆ ನನ್ನ ಅಪ್ಪ ಅಂತ ಹೇಳುವವ ಇನ್ನೊಬ್ಬ ಹುಟ್ಟುತ್ತಾನೆ. ಅದರಲ್ಲಿ ಯಾವ ಸುಖ ಇಲ್ಲ ಅಂತ ಹೇಳಿ ಎಲ್ಲ ಬಿಟ್ಟು ಊರಿಗೆ ಬಂದು ಮತ್ತೆ ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಹೋಟೆಲ್ ಚಹಾದ ಅಂಗಡಿ ಅಲ್ಲ, ಹುಡುಗಿ ಮಾಡಿ ಸಿಟಿ ಬರ್ತಾನ ಮರೆ. ಬಜ್ಜಿ ಇರಲಿ ತಮ್ಮ, ಬಜ್ಜಿ ಬಿಡವ. ಆದರೆ ಈಗ ಕರ್ನಾಟಕದಲ್ಲಿ ಸುಮಾರು ನಂದೊಂದು 45 ಹೋಟೆಲ್ಗಳಿದೆ. ಹಾಂ, ಕರ್ನಾಟಕದ ಪ್ರತಿ ಜಿಲ್ಲೆ ತಾಲೂಕುಗಳಲ್ಲಿ KK ಬಾಸ್ನ ಹೆಸರಲ್ಲಿರುವಂಥ ಹೋಟೆಲಿಗೆಲ್ಲ ನಾನೇ ಓನರ್. ಹಾಗಂತ ಹೇಳಿ ಕೋಟಿಗಟ್ಟಲೆ ಇನ್ಕಮ್ ಇದ್ದರು ನಾನು ಅದನ್ನು ನಿಮ್ಮ ಹಾಗೆ ದುರುಪಯೋಗದಿಂದ ಗಳಿಸಿದ್ದಲ್ಲ, ನಿಯತ್ತಿಂದ ಗಳಿಸಿದ್ದು. ಆ ನಿಯತ್ತಿಂದ ಬರುವ ದುಡ್ಡನ್ನು ಪ್ರತಿ ತಿಂಗಳು ನನ್ನ ಲಾಭದಲ್ಲಿ 30% ಅನಾಥಾಶ್ರಮಕ್ಕೆ, ಬಡ ಮಕ್ಕಳಿಗೆ, ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ನಾನು ದಾನ ಮಾಡ್ತಾ ಇದ್ದೇನೆ. ಗೊತ್ತುಂಟಾ? ಈಗ ಇರುವ ನೆಮ್ಮದಿ ಯಾವುದ್ರಲ್ಲೂ ಸಿಕ್ಕಲಿಲ್ಲ ನನಗೆ. ನಮಗ ಹೇಳಕತ್ತ ನಾನು ನಾವು ಕೊಡುವೆ. ಚೆ ನಿಮಗೆ ಹಾಗೆ ಮಾಡಿ ಅಂತ ಹೇಳಿದ್ದಲ್ಲ, ಹೇಳಿ ತಿಳ್ಕೊಳ್ಳುವಂಥ ವಿಷಯ ಅಲ್ಲ ಇದು. ನಿಮ್ಮ ಮನಸ್ಸು ಪರಿವರ್ತನೆ ಆಗಬೇಕು. ಹಾಂ, ಹೋಗಲಿ. ನಿನ್ನ ವಿದ್ಯಾಭ್ಯಾಸ, ಎಜುಕೇಶನ್ ಎಲ್ಲಿ ತನಕ ಆಗಿದೆಯಾ? ಆಗೈತ್ರಿ. ಎಷ್ಟು? 4ನೇ ಕಂಡಪಟ್ಟೆ ಕಲ್ತಿದ್ದಿ. ನೀವು ಅಣ್ಣವ್ರದ್ದು? ನಂದು 8 ಆಗೈತೆ. ಎಷ್ಟು? 6ನೇ. ಒಬ್ಬಬ್ಬಬ್ಬಬ್ಬ. ಅದೇ, ನಿಮ್ಮಲ್ಲಿ ವಿದ್ಯಾಭ್ಯಾಸ ಕಡಿಮೆ ಆದ ಕಾರಣವೇ ಇಂಥ ದುರ್ಬುದ್ಧಿ ತಲೆಯಲ್ಲಿ ಹೋಗೋದು. ಮನುಷ್ಯನಿಗೆ ಮುಖ್ಯ ಬೇಕಾಗಿದ್ದು ವಿದ್ಯಾಭ್ಯಾಸ. ವಿದ್ಯೆ ತಲೆಯಲ್ಲಿತ್ತ ಅವನಿಗೆ ಬುದ್ಧಿನೂ ಇರುತ್ತೆ. ಅದಕ್ಕೆ ನಿಮ್ಮ ಊರಿದ್ದೆಲ್ಲ ನೋಡಿದೆ ನಾನು. ಸರ್ಕಾರಿ ಶಾಲೆಗಳು ಸರಿ ಇಲ್ಲ. ನೀವೆಲ್ಲರೂ ಸೇರಿ ಸರ್ಕಾರಿ ಶಾಲೆಯನ್ನು ಉಳಿಸಿ. ಯಾಕಂದರೆ ಈಗ ನಿಮ್ಮನ್ನೇನು ನೋಡಿ ಮುಂದಿನ ಪೀಳಿಗೆಗಳು ನಿಮ್ಮ ಹುಡುಗರಿದ್ದಾರಲ್ಲ, ನೀವೆಲ್ಲ ಹುಡುಗರಿಗೆ ಹೆದರಿಸ್ತಿದ್ರಲ್ಲ, ನಾಳೆ ದೊಡ್ಡವರಾದ್ಮೇಲೆ ಅವರು ಅದನ್ನೇ ಮಾಡ್ತಾರೆ. ನಾಳೆ ಶಾಲೆಗೆ ಹೋಗೋಣ. ನಾನು ಶಾಲೆಗಲ್ಲ, ಶಾಲೆಗೆ ನಿಮಗೆ ಹೋಗ್ಲಿಕ್ಕೆ ಹೇಳಿದ್ದಲ್ಲ ಮಾರಾಯ. ನಾನು ಶಾಲೆಯನ್ನು ಉದ್ಧಾರ ಮಾಡಿ ಸರ್ಕಾರಿ ಶಾಲೆಗಳನ್ನು ದತ್ತು ತೆಗೆದುಕೊಳ್ಳಿ.
ಆ ವಿದ್ಯಾದಾನ ಮಾಡಿದ್ರೆ ನೀವು ಮಾಡಿದ ಕರ್ಮ ಎಲ್ಲವೂ ತೊಳೆದು ಹೋಗುತ್ತೆ ಸ್ವಾಮಿ. ಹಾ, ಹೇಳುವಷ್ಟು ಹೇಳಿದ್ದೇನೆ ನಾನು. ಇನ್ನು ಇವ್ರು ಇದಕ್ಕೂ ಬಗ್ಲಿಲ್ಲ ಅಂತ ಹೇಳಿದ್ರೆ ಅಪ್ಪ ಪ್ಲಾಸ್ಟಿಕ್ ದದ ಸುಮ್ಮನೆ ಹಾರಿಸಿ ಒಮ್ಮೆ ರೌಡಿ ಆದವನಿಗೆ ಮತ್ತೆ ರೌಡಿ ಆಗೋದು ದೊಡ್ಡ ಕೆಲಸ ಅಲ್ಲ. ಆಯ್ತಾ, ಬಿಡಿ. ನಾನಿದು ಸುಮ್ಮನೆ ನಿಮಗೆ ಹೆದರಿಸ್ಲಿಕ್ಕೆ ತೆಗೆದಿದ್ದೆ. ನೋಡಿ, ನಾನು ಹೊಡಿಬಾರ್ದಿತ್ತು ನಿಮಗೆ, ಅನಿವಾರ್ಯವಾಗಿ ಹೊಡಿಬೇಕಾಯ್ತು. ಯಾಕೆ, ಇನ್ನಾದರೂ ಸುಧಾರಿಸ್ಕೊಳ್ಳಿ ಅಂತ. ನನ್ನಿಂದ ಎಂತಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಇನ್ನು ನಿಮ್ಗೆ ಎಂತಾದರೂ ಸಹಾಯ ಬೇಕಿದೆ ವಿದ್ಯಾಭ್ಯಾಸದ ಬಗ್ಗೆ, ಅನಾಥಾಶ್ರಮ, ವೃದ್ಧಾಶ್ರಮದ ಏಳಿಗೆಗೋಸ್ಕರ ಯಾವಾಗ ಬೇಕಿದ್ರೆ ವೀರೇಶಿಗೆ ಹೇಳಿ. ವೀರೇಶ್ ನನಗೆ ಫೋನ್ ಮಾಡ್ತಾನೆ, ನನ್ನಿಂದ ಆದ ಸಹಾಯ ನಾನು ಮಾಡ್ತೀನಿ. ಬ್ಯಾಡ್ರಿ, ಈಗ ಬಿಟ್ರೆ ದೊಡ್ಡ ಸಹಾಯ ನಮಗ. ನಾವು ಹಾಕ್ಯವ್ರಿ. ಬಂದಿದ್ದೀರಿ, ಸ್ವಲ್ಪ ನೋವಾಗಿದೆ ಮೈಯೆಲ್ಲ. ಸ್ವಲ್ಪ ನನಗೇನೂ ಆಗಿಲ್ಲ. ನನಗಾಗೈತಿ. ನನಗಾಗಿಲ್ಲ. ವೀರೇಶಿ, ಇವ್ರನ್ನೆಲ್ಲ ನಮ್ಮ ಗೆಸ್ಟ್ ಹೌಸಿಗೆ ಕರ್ಕೊಂಡು ತಮ್ಮ. ಮತ್ತೆ ಅಲ್ಲಿ ಅಂದ್ರೆ ಅಲ್ಲ ರೀ, ಅವ್ರಿಗೆ ಏನು ಬೇಕು ಊಟದ ವ್ಯವಸ್ಥೆ ಎಲ್ಲ ಮಾಡಿ ಇವತ್ತೊಂದು ದಿನ ಇಲ್ಲೇ ಇರಲಿ. ನಮ್ಮ ಕುಲಕರ್ಣಿ ಡಾಕ್ಟ್ರಿಗೆ ಫೋನ್ ಮಾಡಿ ಹೇಳಿ, ಅವ್ನು ಬರೋದು ಕೇಳಿ, ಸ್ವಲ್ಪ ಪೇನ್ ಕಿಲ್ಲಿಂಗ್ ಎಲ್ಲ ಕೊಡೋದು ಕೇಳು. ಪೇನ್ ಕಿಲ್ಲರ್ ಬ್ಯಾಡ್ರಿ. ಮಾಡಿ ಮಾಡಿ, ಏನೇನು ಮಾಡ್ತೀರಿ ಮಾಡಿ. ಯಾರು ಮಾಡದಿದ್ದದನ್ನು ಮಾಡೋದಿಲ್ಲ. ಬರ್ತೇನೆ, ಆಯ್ತಾ? ನಮ್ದು ಆಶಾ ರಾಣಿ. ಭಯಪ್ಪ